ಹೋಗಿ ಬಂತ ಇಲ್ಲ ರೆಡಿ ನನ್ನ ನೆಕ್ಲೆಸ್ ಯಾರೋ ಕದ್ಬಿಟ್ಟಿದ್ದಾರೆ. ಯಾರೇ ಅದು ನೆಕ್ಲೆಸ್ ಕದ್ದಿದ್ದು? ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಬಂದಿರೋರ್ಗೆ ಎಂತ ಅವಮಾನ. ಈಗ ನೆಕ್ಲೆಸ್ ಯಾರು ತಗೊಂಡಿದ್ದೀರಾ? ದಯವಿಟ್ಟು ಕೊಟ್ಬಿಡಿ. ನೀವು ಯಾರು ಕೊಡಲ್ಲ? ಆಗ ಆಗ ಆ ಹುಡುಗಿ ನೆಕ್ಲೆಸ್ ಯಾರು ತಗೊಂಡಿದ್ದಾರೋ ಪತ್ತೆ ಹೆಚ್ಚು. ಯಾರು ಹೆದರ್ಬೇಕಾಗಿಲ್ಲ, ಖಂಡಿತ ಅದೇನ್ ಮಾಡಲ್ಲ. ಆದ್ರೆ ನೆಕ್ಲೆಸ್ ಕದ್ದಿರೋರು ಮಾತ್ರ ಬಿಡಲ್ಲ. ಇವರನಾಗ ದೊಡ್ಡ ಶ್ರೀಮಂತರ ಕಾಣ್ತಾರೆ, ಇವ್ರಿಂತ ಕೆಲಸ ಮಾಡ್ರಲ್ಲ. ಸರಿಯಾಗಿ ಹುಡುಕು. ದೊಡ್ಡ ಮನುಷ್ಯ ತರ ವೇಷ ಬದಲಾಯಿಸ್ಕೊಂಡು ಮಾಡೋದ್ ಹುಚ್ಚ ಕೆಲಸ ಅಂತ ನಾಗನಿಗೆ ಚೆನ್ನಾಗಿ ಗೊತ್ತು. ಸರ್, ಮರ್ಯಾದೆಯಿಂದ ಆ ನೆಕ್ಲೆಸ್ ಕೊಡಿ. ಏನು ಅವನ್ ಕರ್ಕೊಂಡು ಬಂದು ಹೆದರಿಸಿ ಅವಮಾನ ಮಾಡ್ಬೇಕು ಅಂತಿದ್ಯಾ? ಏನಂದೆ? ಆಗ ನಿನ್ ಕೆಲಸ ಮುಗಿಸಿ, ನನಗೂ ಸ್ವಲ್ಪ ಕೆಲಸ ಕೊಡು. ನನ್ ಬಿಟ್ಬಿಡು, ನಾನು ಕದ್ರಿ ನೆಕ್ಲೆಸ್ ಕೊಟ್ಬಿಡ್ತೀನಿ. ತಗೋ. ತಗೊಳ್ಳಿ ಸರ್, ನಿಮ್ಮ ಮಗಳ ನೆಕ್ಲೆಸ್. ಥ್ಯಾಂಕ್ ಯು ವೆರಿ ಮಚ್. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ನಿನ್ನ ಹೆಸರೇನಪ್ಪ? ಕುಮಾರ್ ಅಂತ. ಕುಮಾರ್, ವೆರಿ ಗುಡ್. ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗ್ಲೂ ಅದೆಷ್ಟು ಪುಣ್ಯ ಮಾಡಿದ್ರು. ಥ್ಯಾಂಕ್ ಯು ಸರ್. ಸರ್, ನನಗೆ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಎಲ್ಲ ಈ ನಾಗಣ್ಣನೇ ಸರ್. ನಮ್ಮ ಮನೆಗೆ ನೀವೊಂದ್ಸಲ ಖಂಡಿತ ಬರ್ಬೇಕು. ಹೌದು, ಒಂದ್ಸಲ ಬರ್ಬೇಕು. ಆಯ್ತು ಸರ್, ಸಮಯ ಸಿಕ್ಕಾಗ ಖಂಡಿತ ಬರ್ತೀನಿ. ನಾವು ಹೋಗಿ ಬರ್ತೀವಿ. ಆಯ್ತು ಬಮ್ಮ. ಹಾ ಮಿಸ್ಟರ್ ಕುಮಾರ್, ಖಂಡಿತ ಬರ್ತೀರಲ್ಲ? ಬರ್ತೀನಿ. ಬಾಯ್. ಬಾಯ್. ನಾಗಪ್ಪ, ಪ್ರತಿ ಶುಕ್ರವಾರ ನಾನು ಕೊಟ್ಟ ಪ್ರಸಾದನ ಸ್ವೀಕರಿಸಿ
ನನ್ಗೆ ಆಶೀರ್ವಾದ ಮಾಡ್ತೀಯಲ್ಲ, ನಾನೆಷ್ಟು ಪುಣ್ಯವಂತೆ. ಗೌರಿ, ಅಪ್ಪಾಜಿ, ಏನಮ್ಮ ಇದು? ಹಾವನಂತ ಕೊಂಬೆ ಕಂಡ್ರು ನಿನ್ ಗಂಡ ಕತ್ತರಿಸಿ ಬಿಸಾಕ್ತಾನೆ. ನೀನ್ ನೋಡಿದ್ರೆ ಜೀವ ಇರೋ ಹಾವಿಗೆ, ಅದರಲ್ಲೂ ಈ ಮನೆಯಲ್ಲಿ ಹಾಲಾಗ್ತಾ ಇದ್ಯಾ? ಈ ವಿಷಯ ನಿನ್ ಗಂಡಗ್ ಗೊತ್ತಾದ್ರೆ? ಅಪ್ಪಾಜಿ, ಇದು ಬರೀ ಹಾವಲ್ಲ, ನಮ್ಮ ದೇವರು ಕ್ಷಣ ಕ್ಷಣಕ್ಕೂ ನಮ್ಮನ್ನ ಆಪತ್ತಿಂದ ಕಾಪಾಡ್ತಿರೋ ಭಗವಂತ. ಅಪ್ಪಾಜಿ, ಅಪ್ಪಾಜಿ, ನಿಮಗ್ ಕೈ ಮುಗಿದು ಬೇಡ್ಕೊತೀನಿ, ಈ ವಿಷಯ ಮಾತ್ರ ದಯವಿಟ್ಟು ಅವ್ರಿಗೆ ಮಾತ್ರ ಹೇಳ್ಬೇಡಿ ಅಪ್ಪಾಜಿ. ಹೆದರ್ಕೋಬೇಡಮ್ಮ. ಹಾಲ್ನಂತ ನಿನ್ನ ಸಂಸಾರದಲ್ಲಿ ವಿಷ ಹಾಕೋ ಕಟಕ ನಾನಲ್ಲ, ನಾನು ನಿನ್ನ ಶ್ರೇಯೋಭಿಲಾಷಿ. ಈ ಕಣ್ಣಲ್ಲಿ ನೋಡಿದ್ದನ್ನ, ಈ ಕಿವಿಯಲ್ಲಿ ಕೇಳಿದ್ದನ್ನ, ಆಗ್ಲಿ ಆಗ್ಲಿ, ಪೂಜೆ ಸಾಂಗವಾಗಲಿ, ಪೂಜೆ ಸಾಂಗವಾಗಲಿ. ನಿನ್ನ ಆಶೀರ್ವಾದ ಇಲ್ಲಪ್ಪ. ಅಮ್ಮ, ಗೌರಿ, ಗೌರಿ. ಓ ಮಾವ, ಬನ್ನಿ 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 ಅತ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗೌರಿ, ಏನು? ಯಾರು ಬಂದಿದ್ದಾರೆ ನೋಡು. ಕೂತ್ಕೊಳ್ಳಿ ಮಾವ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅಲ್ಲ, ನೀವು ಬರ್ತೀರಿ ಅಂತ ಒಂದು ಮಾತು ಹೇಳಿದ್ರೆ ಬಸ್ಸಲ್ಲಿ ಕಾರ್ ಕಳಿಸ್ತಿದ್ನಲ್ಲ. ಅಮ್ಮ, ಅಪ್ಪಯ್ಯ. ಗೌರಿ, ಚೆನ್ನಾಗಿದ್ಯಮ್ಮ? ನೀನು ಚೆನ್ನಾಗಿದೆಯಮ್ಮ? ಅವಳಿಗೇನತ್ತೆ, ಮಹಾರಾಣಿಯಾಗಿದ್ದಾಳೆ. ಗೌರಿ ಕಾಗದ ಬರ್ದಿದ್ಲು. ಓದಿ ತುಂಬಾ ಸಂತೋಷವಾಯ್ತು. ಸೊಸೆಲರಿಗೆ ನಾವು ತವರ ಮನೇನೆ ಮಾಡ್ಬೇಕು. ಯಾಕೆ ಅವಸರ? ಅದಕ್ಕಿನ್ನೂ ಬೇಕಾದಷ್ಟು ಟೈಮ್ ಇದೆ. ಆದ್ರೂ ಹೇಳೋದು ನಮ್ ಕರ್ತವ್ಯ ತಾನೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹಳ್ಳಿಲಿ ಸರಿಯಾದ ಆಸ್ಪತ್ರೆ ಇಲ್ಲ. ಅದು ಅಲ್ಲದೆ ನಮ್ಮ ಮೊದಲನೇ ಮಗು ಈ ಮನೇಲಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಹೆಣ್ಣು ಹೆತ್ತವರಿಗೆ ಅದಕ್ಕಿಂತ ತೃಪ್ತಿ ಏನಿದೆಯಪ್ಪ. ನೀ ಬಾ ಅಮ್ಮ. ಅಲ್ಲಿ ಕಾಗದ ಪತ್ರಗಳನ್ನೆಲ್ಲ ತಂದಿದ್ದೀನಿ ಮಾವ. ನೀವು ಇರುವಾಗ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಮೊದಲು ವಿಶ್ರಾಂತಿ ತೊಳೆ ಬನ್ನಿ ಬನ್ನಿ. ಕುಮಾರ್, ಏನು? ಈ ಹೂವು ಚೆನ್ನಾಗಿದೆ ಅಲ್ಲ? ಹಾ, ನಿನ್ನ ಹಾಗೆ ನಗ್ಲಿಕ್ತಾ ಇದೆ. ರಿಯಲಿ? ಅದು ಯಾರಿಗೋ ಕಾಯ್ತಾ ಇದೆ. ಯಾರಿಗೆ? ಇನ್ಯಾರಿಗೆ? ನಿಮಗೆ. ಯಾತಕ್ಕೆ? ಪ್ರೇಮದ ಆಟ ಆಡೋದಕ್ಕೆ. ಬರ್ತೀಯ? ನಾವು ಅದೇ ಆಟ ಆಡೋಣ. ನಾಚಿಕೆ ಆಗುತ್ತಪ್ಪ. ಇನ್ನು ಸರಿಯಾಗಿ ಸೀರೆ ಉಡೋಕ್ ಬರಲ್ಲ, ಹಾಗೆ ನಾಚಿಕೆನಾ? ಕುಮಾರ್, ಅಂದ ಹಾಗೆ ನಮ್ಮ ಮನೆಗೆ ಬರ್ತೀನಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ. ಯಾವ ವಿಷಯ? ನಮ್ಮ ಮದುವೆ ವಿಷಯ. ನೋಡು ಮೀನಾ, ನಾವಿನ್ನೂ ಮೆಜಾರಿಟಿಗೆ ಬಂದಿಲ್ಲ. ಈಗ ತಾನೇ ಸಂಪಾದನೆಗೆ ಶುರು ಮಾಡಿದ್ದೀವಿ. ಬರೀ ಹಾಡೋದ್ರಿಂದ ಕುಣಿಯೋದ್ರಿಂದ ನಾನೊಬ್ಬನ ಹೊಟ್ಟೆ ತುಂಬುತ್ತಷ್ಟೆ. ಜೊತೆಗೆ ನೀನು ಸೇರ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಕುಮಾರ್, ನಿಮ್ಗೊಂದು ಐಡಿಯಾ ಬಂತು. ಏನು? ನಮ್ಮ ಭಾವ ದೊಡ್ಡ ಶ್ರೀಮಂತರು, ಬೇಕಾದಷ್ಟು ವ್ಯವಹಾರ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಹೇಳ್ತಾ ಇದ್ರು ಅವ್ರಿಗೊತ್ತು ಸೆಕ್ರೆಟರಿ ಬೇಕು ಅಂತ. ಬಂದು ನೀವೇ ಸೇರ್ಕೋಬಾರ್ದು? ಗುಡ್ ಐಡಿಯಾ. ಗೌರಿ, ಒಂದ್ ನಿಮಿಷ ರೀ, ಟಿಫನ್ ತರ್ತೀನಿ. ಲೇಟ್ ಆಗತ್ತಮ್ಮ. ನಾರಾಯಣ ಬಂದಿ ಸರ್. ನಾರಾಯಣ, ಏನ್ ಸರ್? ಡ್ರೈವರ್ಗೆ ಹೇಳಿ ಕಾರ್ನ ಗ್ಯಾರೇಜಿನ ತರಕ್ಕೆ ಹೇಳು. ಸರಿ ಸರ್. ಬಾಪ ರಾಜಣ್ಣ, ಸೆಕ್ರೆಟರಿ ಕೆಲ್ಸಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಲ್ಲ. ಈ ಹುಡುಗ ಬಿಕಾಂ ಮಾಡಿದ್ದಾನೆ. ಹೆಸರು ಕುಮಾರ್ ಅಂತ. ತುಂಬಾ ನಂಬಿಕೆಸ್ತ. ನೀವು ಇವತ್ತಿನ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್. ಓಕೆ. ಹುಡುಗ ಒಳ್ಳೆ ಕಬ್ಬಳ ಇದ್ದಾಗಿದ್ದಾನೆ. ಯಾರಿವರು? ಇವತ್ತಿಂದ ನಾನು ಸೆಕ್ರೆಟರಿಯಾಗಿ ನೇಮಿಸ್ಕೊಂಡಿದ್ದೀನಿ, ಕುಮಾರ್ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಒಳ್ಳೆ ಬುದ್ಧಿವಂತ ಕಣಮ್ಮ. ಮುನಿಯ, ಹಾ, ನೀನ್ ಹೋಗಿ ನಿನ್ ಕೆಲಸ ನೋಡು. ನಾ ಹೋಗ್ತೀನಿ. ಅಲ್ಲ ವಿಷಯ ಹೋಗು. ಕೂತ್ಕೋಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ. ಇನ್ಮೇಲೆ ನಿಮ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಬೇಗ ಬರ್ಬೋದು, ನಿನ್ ಜೊತೆನೂ ಇರ್ಬೋದು. ಚಟ್ನಿ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀ ಮಾಡಿದ್ದು ಮೇಲೆ ಕೇಳ್ಬೇಕಾ? ತಗೋಪ್ಪ. ಬೇಡಿಮ್ಮ. ಟೀ
ತಿನ್ನೋಕ್ ಹಾಗೆಲ್ಲ ಸಂಕೋಚ ಪಡ್ಕೋಬಾರ್ದಪ್ಪ. ತಗೋ. ತಗೋ ಕುಮಾರ್, ನಮ್ಮ ಮನೆ ಸ್ಪೆಷಲ್ ಚಟ್ನಿ ನಿನ್ ಜನ್ಮದಲ್ಲೇ ತಿಂದಿರಲ್ಲ. ತಗೋ. ಸುಮ್ಮನೆ ಏನ್ರಿ ಇದು ಹುಡುಗಾಟ? ಹುಡುಗಾಟ? ಓ, ಯಾಕಪ್ಪ ತಿಂತಾ ಇಲ್ಲ? ಓ, ಸ್ಪೂನ್ ಕೊಡೋದ್ ಮರ್ತ್ಬಿಟ್ಟ. ಹಾಗೇನಿಲ್ಲ ಕುಮಾರ್, ಊರಿನಲ್ಲಿ ನಮ್ದೊಂದು ಫ್ಯಾಕ್ಟ್ರಿ, ಅಲ್ಲಿ ಅಕೌಂಟ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮೊದಲು ಹೋಗಿ ಚೆಕ್ ಮಾಡಿ ಆಮೇಲೆ ಬಂದು ಇಲ್ಲಿ ವ್ಯವಹಾರ ನೋಡ್ಕೋಬಹುದು. ಸರಿ ಸರಿ. ಏನ್ರಿ ತಿನ್ನಕ್ಕೂ ನಿಮ್ಗೆ ಪುರ್ಸೊತ್ತಿಲ್ವಾ? ಸಾರಿ ಸಾರಿ. ಮೊದಲು ತಿನ್ನಪ್ಪ. ನೀವೇ ಸ್ವಲ್ಪ ತಗೋ. ಏನ್ ಹಾಕ್ಲಿ? ತಗೋ. ಸುಮ್ಮನಿರಿ. ರಾಜಣ್ಣ, ನಮ್ ಫ್ಯಾಕ್ಟ್ರಿ ವರ್ಕರ್ಸ್ ಬೋನಸ್ ವಿಷಯ ಏನಾಯ್ತು? 12% ಸೆಟ್ಲ್ ಆಯ್ತು. ಹೌದಾ? ಇದನ್ನ ನಮ್ಗೆ ಎಷ್ಟು ಉಳಿತಾಯ ಆಯ್ತು? ಸುಮಾರು 6-7 ಲಕ್ಷ ರೂಪಾಯಿ. ಹಾ, ಗೌರಿ, ನೀನು ನಮ್ ಜೊತೆ ಕುತ್ಕೊಂಡು ಊಟ ಮಾಡು. ಇವು ಶುಕ್ರವಾರ ಅಲ್ವೇ? ನಾನು ಉಪವಾಸ, ನೀವು ಊಟ ಮಾಡಿ. ವ್ರತ ಗೀತ ಅಂತ ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡಿದ್ರೆ ಯಾವ ದೇವ್ರ ಮೆಚ್ತಾನೆ? ಈ ಹಳೆ ಗೊಡ್ಡ ಸಂಪ್ರದಾಯನೆಲ್ಲ ಬಿಟ್ಟು ಲಕ್ಷಣವಾಗಿ ನಮ್ ಜೊತೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡು ಬಾ. ಬೇಡಿ ಅಂದ್ರೆ ವಾರಕ್ಕೊಂದೇ ದಿವಸ, ಶುಕ್ರವಾರ ಮಾತ್ರ ಬಲವಂತ ಮಾಡ್ಬೇಡಿ. ಏನಮ್ಮ, ಗಂಡನ ಮಾತಿಗಿಂತ ನಿನ್ನ ವ್ರತನ ಹೆಚ್ಚೇನೋ? ಕರೆಕ್ಟ್. ನೋಡು ಗೌರಿ, ನಾಳೆ ನನ್ನ ಮಗ ಈ ಪ್ರಪಂಚಕ್ಕೆ ಬಂದಾಗ ಏನಪ್ಪ, ನಾನು ಅಮ್ಮನ ಹೋಟೆಲ್ ಇದ್ದಾಗ ಒಂದ್ ತುತ್ತು ಅನ್ನ ಹಾಕೋ ಯೋಗ್ಯತೆನೂ ನಿನ್ಗಿರ್ಲಿಲ್ವಾ ಅಂತ ಕೇಳ್ಬಿಟ್ರೆ? ಕಮಾನ್ ಸಿರೋನ್, ಊಟ ಮಾಡು. ಏನು ಅಂದ್ರೆ ಇವಾಗ ನೀ ಬರ್ತೀಯ ಇಲ್ಲ ನಾನು ಎದ್ಬಿಡ್ಲು? ಒಂದ್ ನಿಮಿಷ ರೀ, ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತೀನಿ. ಶಾಸ್ತ್ರ, ಸಂಪ್ರದಾಯ, ಉಪವಾಸ. ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೋದೊಳಗೆ ಇಷ್ಟೊತ್ತು ಬೇಕಾ ಬರೋದಕ್ಕೆ? ರಾಜಣ್ಣ, ಇಷ್ಟು ದಿವಸದಿಂದ ಒಂದು ವಿಷಯ ಹೇಳ್ಬಾರ್ದು ಅಂತ ಗಂಟ್ಲಲ್ಲೇ ಸಿಕ್ಸ್ಕೊಂಡಿದ್ದೆ. ಹೇಳ್ದ ಇದ್ರೆ ವಿಧಿ ಇಲ್ಲ. ನೀನು ಹಸ್ಮಗನಂತ. ಅದೇನ್ ಹೇಳಿ ಅಂಕಲ್? ಗೌರಿ, ಗೌರಿ, ನಾನು ಹೇಳೋದಕ್ಕಿಂತ ನೀನೇ ನೋಡ್ಕೊಂಡು ಹೋಗು. ನಾಗಪ್ಪ, ಗಂಡಿನ ಮಾತು ನೀರು ನಡೆಯೋ ಶಕ್ತಿ ನನಗಿಲ್ಲ. ವ್ರತ ಭಂಗ ಮಾಡ್ತಿರೋದಕ್ಕೆ ನೀನು ನನ್ನ ಕ್ಷಮಿಸ್ಬೇಕು. ನೀನು ನನ್ನ ಕ್ಷಮಿಸ್ಬೇಕು. ಈ ಸರ್ತಿ ನನ್ನಿಂದ ತಪ್ಪಿಸ್ಕೊಳ್ಳೋದು ಬಿಡೋಲ್ಲ ಅದನ್ನ. ಬೇಡ್ರಿ, ನಿಮ್ ತಮ್ಮ ಯಾರ್ತಿದ್ರಿ, ಶೂಟ್ ಮಾಡ್ಬೇಡ್ರಿ. ನಾಗಪ್ಪ, ಹೊಟ್ಟೋಗ್ಬಿಡಪ್ಪ. ಬೇಡ್ರಿ ಗೌರಿ, ನನ್ನ ತಡಿಬೇಡ. ಮುಗಿತೀನಿ. ದಾರಿ ಬಿಡು. ಬೇಡ್ರಿ, ದಾರಿ ಬಿಡು ಗೌರಿ. ನನ್ನ ತಡಿಬೇಡ. ದಾರಿ ಬಿಡು ಗೌರಿ, ದಾರಿ ಬಿಡು. ಗೌರಿ, ಗೌರಿ. ಗೌರಿ, ಗೌರಿ, ಯಾವುದರ ಹೆಸರನ್ನ ಈ ಮನೇಲಿ ಎತ್ತಬಾರದು ಅಂತ ಹೇಳಿದ್ನು, ಅದೇ ಹಾವನ್ನ, ನಮ್ ಶತ್ರುನ ನೀನು ಹಾಲಾಗಿ ಪೂಜಿಸ್ತಾ ಇದೀಯ. ಅದ್ ನಿಮ್ ಶತ್ರು ಅಲ್ಲ ರೀ, ಮಹತ್ವ ಇರೋ ನಾಗಪ್ಪ. ನನ್ನಲ್ಲಿ ನಾಗದೋಷನ ಪರಿಹಾರ ಮಾಡಿ ನಿಮ್ಮ ಕೈ ಹಿಡಿಯೋ ಭಾಗ್ಯ ಕೊಟ್ಟಿದ್ದು ಈ ನಾಗಪ್ಪನೇ ರೀ. ಅವತ್ತಿಂದಲೂ ಪ್ರತಿ ಶುಕ್ರವಾರ ನಾನು ವ್ರತ ಮಾಡ್ತಾ ಇದ್ದೀನಿ. ನಾನು ಕೊಟ್ಟ ಹಾಲ್ನ ಯಾರಿಗೂ ತೊಂದರೆ ಕೊಡದೆ ಕುಡ್ದು ಹೊಟ್ಟೋಗುತ್ತ್ರಿ. ನನ್ ಮಾತ್ ನಂಬ್ರಿ, ಅದ್ ನಿಮ್ ಶತ್ರು ಅಲ್ಲ ರೀ, ನನ್ ದೇವ್ರು ರೀ. ಅಂದ್ರೆ ನಾನು ಹೆಣ್ಣಿಗೆ ತಾಳಿ ಕಟ್ಟಿದ ಗಂಡನ್ಗಿಂತ ಬೇರೆ ಯಾವ ದೇವರಿದೆ ಹೇಳಿ? ನಿತ್ಯದೆ ತನ ಕೊಡೋ ಗಂಡನೂ ದೇವ್ರಿ, ಜೀವನ ಪರ್ಯಂತ ಇಬ್ಬರನ್ನ ಕಾಪಾಡೋ ಆ ಭಗವಂತನು ದೇವ್ರ ತಾನೇ ರೀ. ಒಂದ್ ಸರ್ತಿ ನನ್ನ ದೇವ್ರು ಅಂತೀಯ, ಒಂದ್ ಸರ್ತಿ ಆ ಹಾವನ ದೇವ್ರು ಅಂತೀಯ. ಅಂದ್ರೆ ಆ 2 ನಾಲ್ಗೆ ಸರ್ಪ ತರ ನೀನು 2 ನಾಲ್ಗೆ ಇರೋ ಹೆಣ್ಣು ಅಂತ ಈಗ ಗೊತ್ತಾಗ್ತಾ ಇದೆ. ನಿಮ್ ತಮ್ಮಯ್ಯ ಅಂತೀನ್ರಿ, ಆ ದೇವ್ರನ್ನ ಮಾತ್ರ ನಿಂದಿಸ್ಬೇಡಿ. ಆ ದೇವ್ರು ನನಗೆ ಮಾಡ್ತಿರೋ ಉಪಕಾರ ಒಂದಲ್ಲ 2 ಅಲ್ಲ, ಎಷ್ಟು ಜನ್ಮ ಎತ್ತಿದ್ರು ತೀರ್ಸೋಕ್ ಸಾಧ್ಯ ಇಲ್ಲ ರೀ. ಅದ್ ನನ್ ಕುಲದೈವ ರೀ. ಓ, ಹೆಡೆಯಲ್ಲಿ ನಾಮ, ಹಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಆ ಹಾವು
ನಿನಗ್ ದೇವ್ರ? ಹಾಲು ಕೊಟ್ಟವ್ರಿಗೆ ಹಾಲ ಕೊಡೋ ವಿಷ ಸರ್ಪ ನಿನಗ್ ದೇವ್ರ? ಯಾಕ್ರಿ ನಾಗರಾವ್ನ ಇಷ್ಟೊಂದು ದ್ವೇಷಿಸ್ತೀರ ನೀವು? ಯಾಕ ಕಾರಣ ಬೇಕಾ ನಿನಗೆ? ಬಾ ನನ್ ಜೊತೆ. ಗೌರಿ, ಇದುವರೆಗೂ ನನ್ನ ಹೃದಯದಲ್ಲಿ ಅಗ್ನಿ ಪರ್ವತದ ಹಾಗಿದ್ದು ಕ್ಷಣಕ್ಕೂ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಿದ್ದ ವಿಷಯ ಏನು ಅಂತ ನಿನಗೆ ಹೇಳ್ತೀನಿ ಬಾ. ಗೌರಿ, ನೋಡ್ದ್ಯಾ ಅದನ್ನ? ಹಾವನ್ ಕಂಡ್ರೆ ನನಗೆ ಯಾಕೆ ದ್ವೇಷ ಅಂತ ಕೇಳಿದೆ ಅಲ್ಲ? ನೀನು ಪ್ರತಿ ಶುಕ್ರವಾರ ಮಾತ್ರ ಅದಕ್ಕೆ ಹಾಲಿರೋದು ಪೂಜೆ ಮಾಡ್ತಿದ್ದೆ. ಆದ್ರೆ ನಮ್ಮಮ್ಮ 365 ದಿವಸ ಅದಕ್ಕೆ ಪೂಜೆ ಮಾಡ್ತಿದ್ಲು. ಆ ವಿಷ ಜಂತುಗೆ ಹಾಲು ಕೊಟ್ಟು ಹೊರತು ಒಂದ್ ತೊಟ್ಟು ನೀರು ಸಹಿತ ಮುಟ್ತಾ ಇರ್ಲಿಲ್ಲ ಅವಳು. ಅದು ನಮ್ಮ ವಂಶಕ್ಕೆ ಕುಲದೈವ ಆಗಿತ್ತು. ಆ ಹಾವನ್ನ ಕಂಡ್ರೆ ನಮಗೆಲ್ಲ ಎಷ್ಟು ಭಕ್ತಿ ಇತ್ತು ಗೊತ್ತಾ?